ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರು ಹತ್ರ ನೀವು ಎಷ್ಟೊಂದು ಜನ ಹೂಪ್ರಸಾದನ ಕೇಳ್ತಾ ಇದ್ವಿ, ಆಗ್ತಾ ಇಲ್ಲ, ನಮ್ಮ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ, ನಮಗೆ ಮಾತ್ರನೇ ಕೊಡ್ತಾ ಇಲ್ಲ ಹೂಪ್ರಸಾದ ಅಂತ ಹೇಳ್ತಾ ಇರ್ತೀರ. ಹೂಪ್ರಸಾದ ಬಿಟ್ಟು ಇನ್ನು ಯಾವ ರೂಪದಲ್ಲಿ ಯಾವ ವಿಧಾನದಲ್ಲಿ ರಾಯರ ಹತ್ರ ಪ್ರಶ್ನೆನ ಕೇಳ್ಬೋದು ಅಂದರೆ ನೀವು ಯಾವುದಾದ್ರು ಒಂದು ಗೊಂದಲದಲ್ಲಿ ಇರ್ತೀರ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮನೆನ ನೋಡ್ಕೊಂಡು ಬಂದಿರ್ತೀರಾ, ಲೀಸ್ಗರು ಆಗಿರ್ಬೋದು ಅಥವಾ ಖರೀದಿನೇ ಮಾಡೋದಕ್ಕೆ ಆಗಿರ್ಬೋದು. ಅವೆರಡರಲ್ಲಿ ಯಾವ್ದು ಮಾಡ್ಕೊಳ್ಳೋದು, ಎರಡು ಮನೆ ನೋಡ್ಕೊಂಡು ಬಂದಿರ್ತೀರಾ, ಆಪ್ಷನ್ ಎ ಆಪ್ಷನ್ ಬಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಯಾವ್ದನ್ನ ನಾವು ಖರೀದಿ ಮಾಡಿದ್ರೆ ಒಳ್ಳೇದಾಗುತ್ತೆ ಏನು ಅಂತ ನಿಮಗೆ ತುಂಬ ಗೊಂದಲದಲ್ಲಿ ಇರ್ತೀರ. ಎರಡು ನಿಮ್ಗೆ ಇಷ್ಟ ಆಗ್ಬಿಟ್ಟಿರುತ್ತೆ, ಬಟ್ ಯಾವ್ದನ್ನ ಪರ್ಚೇಸ್ ಮಾಡೋದು ಅನ್ನೋದೇ ನಿಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಆ ಥರ ಸಿಚುವೇಶನ್ ಇದ್ದಾಗ ಅದನ್ನು ಬಿಟ್ಟು ನೀವು ಯಾವುದೇ ಸಿಚುವೇಶನ್ನ ತೊಗೊಂಡ್ರು ಕೂಡ ಹೂಪ್ರಸಾದನ ಬಿಟ್ಟು ರಾಯರ ಮುಂದೆ ಹೇಗೆ ನಾವು ಪ್ರಶ್ನೆನ ಇಡೋದು, ಹೇಗೆ ನಾವು ಉತ್ತರನ ಕಂಡುಕೊಳ್ಳೋದು, ಯಾವ ರೀತಿ ರಾಯರು ನಮಗೆ ಉತ್ತರನ ನೀಡ್ತಾರೆ ಅನ್ನೋದನ್ನ ನಾನಿವತ್ತು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೂಪ್ರಸಾದ ಆಗಿಲ್ಲ ಅನ್ನೋರು, ಹೂಪ್ರಸಾದ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅದ್ರ ಬದಲಾಗಿ ಈ ವಿಧಾನನ ಫಾಲೋ ಮಾಡಿ ನೋಡಿ. ಫಸ್ಟ್ ನಿಮಗೆ ಯಾವುದು ಆನ್ಸರ್ ಬರುತ್ತೋ ಅದು ರಾಯರು ಕಡೆಯಿಂದ ಬಂದಿರೋ ಆನ್ಸರೇ ಆಗಿರುತ್ತೆ. ಮೊದಲಿಗೆ ನೀವು ಇದನ್ನ ವಿಧಾನ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ರಾಯರು ಯಾವುದೇ ಉತ್ತರ ಕೊಡ್ಬೋದು. ಅದು ನಿಮಗೆ ಈ ಟೈಮ್ಗೆ ನೆಗೆಟಿವ್ ಅನಿಸ್ಬೋದು, ಆದರೆ ಅದು ಮುಂದೆ ನಿಮ್ಮ ಜೀವನಕ್ಕೆ ಪಾಸಿಟಿವ್ ಅಂತ ಹೇಳಿ ಅವರು ಕೊಡೋವಂಥದ್ದು. ಅದನ್ನು ನೀವು ಫಾಲೋ ಮಾಡೋಗಿದ್ರೆ ಮಾತ್ರ ಈ ವಿಧಾನನ ನೀವು ಫಾಲೋ ಮಾಡಿ. ಇದು ತುಂಬ ಹಳೆ ವಿಧಾನ ಆದರೂ ಕೂಡ ಅದು ಮೊದಲಿಂದನೂ ಇರೋ ವಿಧಾನನೇ. ಅಂದರೆ ಇದನ್ನು ಫಸ್ಟು ಇವಾಗ ಮಾಡೋದು, ನೀವು ಅಂದ್ಕೊಂಡಿರೋ ಅಂಥ ಆನ್ಸರ್ ನಿಮಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತ ಮಾಡೋದು, ಆ ಥರ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮಗೆ ಒಂದು ಸರಿ ಉತ್ತರ ಸಿಗ್ತಾ ಒಂದು ವಿಚಾರಕ್ಕೆ ಅಷ್ಟೇ, ಅದು ನಿಮಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದು ರಾಯರ ಕಡೆಯಿಂದ ಬಂದಿದೆ ಅಂದರೆ ಅನುಗ್ರಹ ಆಗಿನೇ ಬಂದಿರೋ ಅಂಥದ್ದು. ನನ್ನ ಜೀವನಕ್ಕೆ ಇದೇ ಒಳ್ಳೆ ದಾರಿ ಅಂತ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಆ ದಾರಿಲೇ ಹೋಗೋದು ತುಂಬಾ ಉತ್ತಮ. ಅದಕ್ಕೆ ಏನು ಮಾಡಬೇಕು, ಯಾವ ವಿಧಾನನ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾನು ಕೆಲವು ಸಾರಿ ಇದನ್ನ ಫಾಲೋ ಮಾಡಿದ್ದೀನಿ, ಓಕೆ ಆಗಿದೆ, ಸಕ್ಸಸ್ ಆಗಿದೆ. ನಿಮ್ಮ ಲೈಫಲ್ಲೂ ಆಗಬೇಕು ಅಂದರೆ ಒಂದೇ ಮನಸ್ಸಿಂದ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಟ್ರೈ ಮಾಡಿ ನೋಡೋಣ ಅನ್ನೋ ರೀತಿ ಮನೋಭಾವನೆ ಇರಬಾರ್ದು. ನಂಬಿಕೆ ಇಟ್ಟು ನೀವು ಕೇಳಬೇಕಾಗಿರೋ ಅಂಥದ್ದು. ಅದು ಯಾವ ವಿಧಾನ ಅಂದರೆ ಚೀಟಿ ಹಾಕಿ ನಾವು ಪ್ರಶ್ನೆನ ಕೇಳೋ ಅಂಥದ್ದು ಅಥವಾ ಉತ್ತರನ ಕಂಡುಕೊಳ್ಳೋ ಅಂಥದ್ದು. ಅದು ಯಾವ ರೀತಿ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವೆಲ್ಲ ಸಿದ್ಧತೆನ ಮಾಡಿಕೊಂಡು ಮಧ್ಯೆಗೆ ನಿಮ್ಮ ಮನೆ ದೇವ್ರನ್ನೆಲ್ಲ ಪೂಜೆನ ಮಾಡಿಬಿಟ್ಟು ಆ ನಂತರ ರಾಯರಿಗೆ ತುಪ್ಪದ ದೀಪನ ಹಚ್ಚಿಟ್ಬಿಟ್ಟು ಇದನ್ನ ಮಾಡೋ ಅಂಥದ್ದು. ಇದನ್ನ ನೀವು ಗುರುವಾರನೇ ಮಾಡ್ತೀವಿ ಅಂದರೂ ನಡೆಯುತ್ತೆ, ಅಥವಾ ನೀವು ಯಾವ ದಿವಸದಲ್ಲಾದ್ರೂ ಮಾಡ್ಬೋದು. ಅಮಾವಾಸ್ಯೆ ಒಂದು ದಿವಸ ಬಿಟ್ಟು, ಅಥವಾ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಸೂತಕ ಆಗಿರುತ್ತೆ, ಇಲ್ಲ ನೀವೇ ಪೀರಿಯಡ್ಸ್ ಆಗಿ ಒಂದು 5 days ಆಗಿರುತ್ತೆ, ಬೇರೆಯವ್ರ ಕೈಲಿ ಮಾಡಿಸ್ಬೋದಲ್ವಾ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆ ಥರ ದಿನಗಳನ್ನ ಬಿಟ್ಬಿಟ್ಟು ನೀವು ಹುಣ್ಮೆ ದಿವಸ ಮಾಡೋದು ತುಂಬಾ ಒಳ್ಳೆಯದು ರಾಯರಿಗೆ. ಮತ್ತು ಗುರುವಾರ, ಭಾನುವಾರ, ಸೋಮವಾರ ಯಾವ ಡೇ ಆದರೂ ನೀವು ಮಾಡಿ. ಗುರುವಾರ ಏನಾದ್ರು ನೀವು ಮಾಡ್ತೀವಿ ಅಂತ ಅಂದರೆ ಇದನ್ನು ನೀವು ಬೆಳಗ್ಗೆ ಬೇಕಾದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು. ಬೆಳಗ್ಗೆ ಮಾಡ್ತೀವಿ ಅಂದರೆ 6 ಗಂಟೆಯಿಂದ 7:30 ಒಳಗಡೆ ಅಥವಾ 8 ಗಂಟೆ ಒಳಗಡೆ ಮಾಡಿ ಮುಗಿಸ್ಬೋದು. ಇಲ್ಲ ನೀವು 5 ಗಂಟೆ 5:30ಗೆ ಮಾಡ್ತೀವಿ ಅಂದ್ರೂ ನಡೆಯುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆ ಶ್ರೇಷ್ಠವಾಗಿರುವಂಥ ಟೈಮಿಂಗ್ಸು ಅಂತಲೇ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟರೆ ಸಂಜೆ ಮಾಡೋರಾದರೆ 6 ರಿಂದ 7 ಗಂಟೆ ಒಳಗಡೆ ಇದನ್ನ ಮಾಡಿ ಮುಗಿಸ್ಬೋದು. ಆವಾಗಲೇ ಹೇಳ್ದಾಗೆ ನಿಮಗೆ ಏನಾರು ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತಪ್ಪ, ಕೇಳಲೇಬೇಕು ನಾನು ಗುರುವಾರ ತನಕ ಕಾಯೋಕ್ಕಾಗಲ್ಲ ಅಂತ ಅನ್ನೋರು ಬೇಕಾದ್ರೆ ನೀವು ಯಾವ ಟೈಮಲ್ಲಾರು ಮಾಡ್ಬೋದು. ಅಥವಾ ನಿಮ್ಮ ನಕ್ಷತ್ರ ಅನುಗುಣವಾಗಿ ಯಾವ ವಾರ ನಿಮಗೆ ಒಳ್ಳೇದಾಗಿರುತ್ತೆ ಅಂಥ ವಾರದಲ್ಲೂ ನೀವು ಬೇಕಾದ್ರೆ ಕೇಳ್ಕೊಬೋದು. ಯಾವ ವಾರಾರು ಕೇಳ್ಕೊಳ್ಳಿ. ರಾಯರ ಮುಂದೆ ತುಪ್ಪ ದೀಪನ ಹಚ್ಚಿಟ್ಬಿಟ್ಟು ಮೊದಲಿಗೆ ಪ್ರಾರ್ಥನೆನ ಮಾಡಿ. ಮತ್ತು ಇದನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಆತಂಕ ಇರಬಾರ್ದು, ಏನು ಬರುತ್ತೋ ಏನು ಇಲ್ವೋ ಅಂತ ಗೊಂದಲನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬ ಕ್ಲಾರಿಟಿಯಾಗಿ 2 ಅಕ್ಷರದಲ್ಲಿ ನೀವು ಇದನ್ನು ಮಾಡಬೇಕಾಗಿರೋವಂಥದ್ದು. ನಿಮ್ಗೇನಾದ್ರು ಆ ಥರ ಚಟ್ಪಟಿಕೆ, ಮನಸ್ಸು ಸರಿಯಿಲ್ಲ, ಹೆಂಗೋ ಏನೋ ಅನ್ನೋ ಥರ ಆತಂಕ, ಭಯ ಆ ಥರ ಏನಾದ್ರು ಇದೆ ಅಂತಂದರೆ ನೀವು ಈ ಕೆಲಸನ ಮಾಡೋದಕ್ಕಿಂತ ಮುಂಚೆ ಅಂದರೆ ರಾಯರ ಪೂಜೆ ಎಲ್ಲ ಮೊದಲಿಗೆ ಮುಗಿಸಿ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ರಾಯರದು ಮೂಲ ಮಂತ್ರನ ನೀವು ಹೇಳ್ಕೊಬೋದು. ಒಂದು 5 ನಿಮಿಷ ಹೇಳ್ಕೊಂಡು ಆ ನಂತರ ನಿಮ್ಮ ಮನಸ್ಸನ್ನ ಒಂದೇ ಮನಸ್ಸಲ್ಲಿ ನೀವು ಈ ಕೆಲಸನ ಮಾಡಬೇಕು. ಆ ನಂತರ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಶಾಂತವಾಗಿಟ್ಕೊಂಡು ಈ ಕೆಲಸನ ಮಾಡ್ಬೋದು. ಇಷ್ಟು ಕೆಲಸನ ಮುಗಿಸಿದ ನಂತರ ನೀವು 2 ಪೀಸ್ ಆಫ್ ಪೇಪರ್ನ ನೀವು ತಗೋಬೇಕು. ಅಂದರೆ ಯಾವ ಕಲರ್ ಆದ್ರೂ ತಗೋಬೋದು ಅಂತಲ್ಲ, ಬಿಳಿ ಬಣ್ಣದ ಹಾಳೆನೇ ತಗೋಬೇಕು. ಅದು ಪ್ಲೈನ್ ಶೀಟೇ ಆಗಿರಬೇಕು. ಅದು ತುಂಬಾ ಶ್ರೇಷ್ಠ, ಬಿಳಿ ಹಾಳೆ ಇರೋವಂಥ ಪೇಪರ್ನ ತಗೊಳ್ಳೋದ್ರಿಂದ. ಅದನ್ನು ನೀವು ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ಗೆ ನೀವು ಕಟ್ ಮಾಡಿಕೊಂಡು 2 ಪೇಪರು ಕೂಡ ಒಂದೇ ಥರ ಇರಬೇಕು, ಒಂದೇ ಶೇಪಲ್ಲಿ ಇರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಇರಬಾರ್ದು. ಮತ್ತು ನೀವು 2 ಪೇಪರಲ್ಲೂ ಒಂದೇ ಥರನೇ ಬರೀಬೇಕು. ಹ್ಯಾಂಡ್ ರೈಟಿಂಗು ಒಂದೊಂದು ಥರ ಬರೀಬಾರ್ದು. ನೀವು ಇಂಗ್ಲೀಷಲ್ಲಿ ಬರೆದ್ರೆ ಇಂಗ್ಲೀಷಲ್ಲೇ ಬರೀರಿ, ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲೇ ಬರೀರಿ. ಮೊದಲಿಗೆ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹಾಕ್ಬಿಟ್ಟು ನಂತರ ಕೆಳಗಡೆ ನೀವು ಯಾವುದು ಕೆಲಸದ ಬಗ್ಗೆ ಕೇಳಬೇಕು ಅಥವಾ ಮದುವೆ ಬಗ್ಗೆ ಕೇಳಬೇಕು, ಮಕ್ಕಳ ಬಗ್ಗೆ ಕೇಳಬೇಕು, ಇಲ್ವಾ ಇನ್ಯಾವುದಾದ್ರು ಪ್ರಾಬ್ಲಮ್ ಬಗ್ಗೆ ನೀವು ಕೇಳಬೇಕು ಅಂದರೆ ಅದು 2 ಮಾತಲ್ಲಿ ನೀವು ಕೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕೆಲಸನ ಹುಡುಕ್ತಾ ಇರ್ತೀರಾ, ನೀವು ಹಳೆ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಆ ಥರ ಏನಾದ್ರು ನಿಮಗೆ ಗೊಂದಲ ಇರುತ್ತೆ. ಆವಾಗ ನೀವು ಈಗ ಮಾಡ್ತಿರೋಂಥ ಕೆಲಸನೇ ಮಾಡ್ಬೋದಾ ತಂದೆ, ನಾನು ಬೇರೆ ಕೆಲಸನ ಸರ್ಚ್ ಮಾಡ್ಬೋದಾ ಅಂತ ನೀವು ಹೌದು ಅಥವಾ ಇಲ್ಲ ಅಂತ ನೀವು ಉತ್ತರನ ಕೊಡಿ ನನ್ನಪ್ಪ ಅಂತ ನೀವು ಅಲ್ಲಿ ಹಾಕಬೇಕು. ಅಂದರೆ 2 ಉತ್ತರದಲ್ಲಿ ನೀವು ಕೇಳೋ ಅಂಥದ್ದು ಹೌದು ಅಥವಾ ಇಲ್ಲ ಅನ್ನೋ ರೀತಿಯಾದ್ರು ನೀವು ಕೇಳ್ಬೋದು.
ಅಥವಾ ನಿಮ್ಗೆ ಅನ್ಸೋ ರೀತಿಯಾದ್ರು ನೀವು ಬರ್ಕೋಬೋದು, ತೊಂದರೆ ಇಲ್ಲ. ಸ್ಪಷ್ಟವಾಗಿರಲಿ ನಿಮ್ಮ ಪ್ರಶ್ನೆ ರಾಯರು ಮುಂದೆ ಕೇಳಬೇಕಾದ್ರೆ. ಮತ್ತು ಗಮನಿಸ್ಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ, ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿರಬೇಕು. ಬರಿಬೇಕಾದ್ರೆ ರಾಯರಲ್ಲಿ ಮನಸ್ಸನ್ನ ಇಟ್ಟು, ನಾವು ರಾಯರ ಮೇಲೆ ಮನಸ್ಸನ್ನ ಇಟ್ಬಿಟ್ಟು ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಕೊಡು ತಂದೆ ಅಂತ ಕೇಳಿಕೊಂಡು ನೀವು ಬರಿಬೇಕು. ಅಲ್ಲಿ ಹೌದು ಅಂತಾರು ಬರ್ಬೋದು ಅಥವಾ ಇಲ್ಲ ಅಂತಾರು ಬರ್ಬೋದು. ನಿಮಗೆ ಅದು ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು. ಬರೆದಾದ್ಮೇಲೆ ನೀವು ಅಲ್ಲಿ ಏನೇ ಆನ್ಸರ್ ಬಂದರೂ ಕೂಡ ಅದನ್ನ ನೀವು ಪಾಸಿಟಿವ್ ಆಗಿ ಅಕ್ಸೆಪ್ಟ್ನ ಮಾಡ್ಕೋಬೇಕು. ಬರ್ದಿದ್ದಾದ್ಮೇಲೆ ಎರಡನ್ನೂ ಕೂಡ ಒಂದೇ ಸೈಜ್ಗೆ ಮಡ್ಚಿಬಿಟ್ಟು ಅದನ್ನು ಒಂದು ಬಟ್ಲಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು, ಅಕ್ಷತೆ ಮನೇಲಿದ್ದರೆ ಅಕ್ಷತೆನೂ ಹಾಕ್ಬಿಟ್ಟು, ಒಂದು ಸ್ವಲ್ಪ ಹೂವೇನಾರಿದ್ರೆ ಹೂನ ಇಟ್ಬಿಟ್ಟು ಅದನ್ನು ರಾಯರ ಮುಂದೆ ಇಟ್ಟು ಮೊದಲಿಗೆ ನೀವು ಪ್ರಾರ್ಥನೆನ ಮಾಡ್ಕೋಬೇಕು ರಾಯರಲ್ಲಿ. ಅದಕ್ಕೆ ನೀವು ಮತ್ತೇನ ಪೂಜೆನ ಮಾಡಿ ರಾಯರಿಗೆ ಸೇರಿಸಿ ಅದು ಚೀಟಿ ಇಟ್ಟಿರ್ತೀರಲ್ವ ಅದಕ್ಕೂ ಸೇರಿಸಿ ಪೂಜೆನ ಮಾಡಿಬಿಟ್ಟು ಅದು ಚೀಟಿನ ಅಲ್ಲಿಂದ ತಟ್ಟೆಯಿಂದ ಅಥವಾ ಬಟ್ಲಲ್ಲಿ ಇಟ್ಟಿರ್ತಿರಲ್ಲ ಅಲ್ಲಿಂದ ಎತ್ತಿ ರಾಯರ ಪಾದಕ್ಕೆ ನೀವು ಅದನ್ನು ಅರ್ಪಣೆನ ಮಾಡಿ. ಅರ್ಪಣೆ ಮಾಡಿಬಿಟ್ಟು ನೀವು ಒಂದು 5 ನಿಮಿಷ ಕಣ್ಣ ಮುಚ್ಚಿಬಿಟ್ಟು ರಾಯರ ಮಂತ್ರನ ಹೇಳ್ಕೊಂಡು, ರಾಯರೇ ನನ್ನ ಲೈಫ್ಗೆ ಏನು ಪಾಸಿಟಿವೋ ಅದನ್ನೇ ನೀನು ಕೊಡಪ್ಪ ಅಂತ ನೀವು ಕೇಳಿಕೊಂಡು ಆ ನಂತರ ಯಾವುದಾದ್ರು ಒಂದನ್ನು ನೀವು ಪಿಕ್ ಮಾಡಬೇಕು. ಅದು ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ. ಇದನ್ನು ನೀವು ನಿಮ್ಮ ಮನೇಲಿ ಯಾರು ಮಕ್ಕಳಿದ್ರೆ ಅವ್ರ ಕೈಲಿ ಎತ್ಸೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ದೇವ್ರ ಸ್ವರೂಪ ಅಂತ ಹೇಳ್ತಾರಲ್ವ, ಅದರಿಂದಾಗಿ ನಿಮ್ಮ ಮಗು ಕೈಲಿ ಯಾವ್ದಾದ್ರು ಒಂದು ಚೀಟಿನ ಎತ್ಕೊಳ್ಳಪ್ಪ ಅಂತ ನೀವು ಹೇಳ್ಬೋದು. ಅಂದರೆ ಅದು ಪಾದಕ್ಕೆ ಇಟ್ಟಾದ್ಮೇಲೆ ಅದನ್ನ ಎರಡನ್ನೂ ಕೂಡ ನೀವು ಎತ್ತಿ ಅದೇ ತಟ್ಟೆಯಲ್ಲಿ ಅಥವಾ ಅಕ್ಷತೆ ಹಾಕಿರ್ತೀರಲ್ಲ ಬಟ್ಲಲ್ಲಿ ಇಟ್ಕೊಂಡು ಅದನ್ನ ಮಗು ಕೈಲಾರು ಎತ್ತಿಸ್ಬೋದು. ಇಲ್ಲಾಂದರೆ ನೀವೇ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ರಾಯರ ಮಂತ್ರನ ಹೇಳ್ಕೊಂಡು ನೀವೇ ಯಾವುದಾದ್ರು ಒಂದನ್ನು ಪಿಕ್ ಮಾಡ್ಬೋದು. ಅದರಲ್ಲಿ ಏನೇ ಆನ್ಸರ್ ಬರಲಿ ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಒಂದನ್ನು ತೆಗೆದ್ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಅದೇ ರೀತಿ ನೀವು ಫಾಲೋನ ಮಾಡ್ಬೋದು, ತೊಂದರೆ ಇಲ್ಲ. ಅಂದರೆ ನಿಮಗೆ ನಂಬಿಕೆ ಇಡಬೇಕು ಅಷ್ಟೇ. ಇವಾಗ ಯಾವುದೋ ಒಂದು ಇಲ್ಲ ನನಗೆ ಇದು ಬರಬಾರ್ದಾಗಿತ್ತು ಅದು ಬರಬೇಕಿತ್ತು ಅಂತ ಅನಿಸುತ್ತೆ, ಇನ್ನೊಂದ್ಸರಿ ಟ್ರೈ ಮಾಡೋಣ ಅಂತ ಅನ್ಸೋದು. ಅದೇ ಪ್ರಶ್ನೆಗೆ ನೀವು ಸರಿ ಈ ವಾರ ಮಾಡಿದ್ದೀವಲ್ವ, ಬೇಡ ಬರೋ ವಾರ ನೆಕ್ಸ್ಟ್ ವಾರ ಮಾಡೋಣ, ಒಂದು ವಾರ ಬಿಟ್ಬಿಟ್ಟು ಅಂತ ಯೋಚನೆ ಎಲ್ಲ ಬಂದುಬಿಡುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದಲ್ಲಿ ಸಿಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಗೆ ಆ ಥರ ಎಲ್ಲ ಮೈಂಡಲ್ಲಿ ಓಡ್ತಾ ಇರುತ್ತೆ. ನಮಗೇನು ಬೇಕೋ ಅದನ್ನ ದಯವಿಟ್ಟು ಭಗವಂತ ಆಗಿರ್ಬೋದು ಅಥವಾ ನೀವು ನಂಬಿರುವಂಥ ದೈವ ಯಾರೇ ಆಗಿರ್ಬೋದು, ರಾಯರೇ ಆಗಿರ್ಬೋದು, ಯಾರೂ ಕೊಡೋದಿಲ್ಲ. ನಮ್ಮ ಜೀವನಕ್ಕೆ ಯಾವುದು ಅವಶ್ಯಕತೆ ಇರುತ್ತೆ, ಅದು ಯಾವ ಸಮಯಕ್ಕೆ ಬರಬೇಕು ಅಂತ ಇರುತ್ತೆ, ಅದನ್ನು ಮಾತ್ರ ದೇವರು ಕರುಣಿಸುವಂಥದ್ದು. ಅದನ್ನು ನಮಗೆ ಈಗ ಅರ್ಥ ಮಾಡಿಸಲ್ಲ. ನಾವು ಕೇಳೋದು ಇವಾಗ ನಮ್ಮ ಜೀವನಕ್ಕೆ ಸರಿ ಅನಿಸುತ್ತೆ, ಬಟ್ ಮುಂದೆ ಅನಿಸುತ್ತೆ ಓ ಅದಕ್ಕೆ ಅದು ನಡೀಲಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳೋದು. ಅಪ್ಪ ಅದಾಗಿದ್ದರೆ ನಂಗೆ ಹಿಂಗೆ ಆಗ್ಬಿಡ್ತಿತ್ತೇನೋ ಅಂತ ಎಷ್ಟೊಂದು ಎಕ್ಸ್ಪೀರಿಯೆನ್ಸು ಎಲ್ಲರ ಲೈಫಲ್ಲೂ ಆಗೇ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕೇಳ್ಕೊಂಡಂಗೆ ಏನೂ ಆಗಲ್ಲ ಅಂತ ಹೇಳೋದು ಎಲ್ರೂ ಕೂಡ. ಇವಾಗ ತಗ್ಸಿದಾಯಿತು ಅಥವಾ ನೀವೇ ಎತ್ತಿದ್ದು ಆಯಿತು, ನಿಮ್ಗೆ ಯಾವುದೋ ಒಂದು ಆನ್ಸರ್ ಬಂತು, ಇವಾಗ ನಿಮಗೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ಈ ಕ್ಷಣಕ್ಕೆ ಅದು ನೆಗೆಟಿವೇ ಆಗಿರ್ಬೋದು, ಬಟ್ ರಾಯರ ಕಡೆಯಿಂದ ಬಂದಿದೆ ಅಂತ ನೀವು ಅಕ್ಸೆಪ್ಟ್ನ ಮಾಡ್ಕೋಬೇಕು. ಅದೇ ರೀತಿ ನೀವು ಫಾಲೋನ ಮಾಡ್ಕೋಬೇಕು. ಅಥವಾ ನಿಮ್ಗೆ ಏನಾದ್ರು ನೀವು ಕೇಳಿದ್ದೆ ಬಂತು ಪಾಸಿಟಿವ್ ಬಂತು ಉತ್ತರ ಅಂತಂದರೆ ಏನು ಎಫರ್ಟ್ ಹಾಕಬೇಕು ಆ ಎಫರ್ಟ್ನ ನೀವು ಅದಕ್ಕೆ ಹಾಕಬೇಕು. ಇಲ್ಲ ರಾಯರು ಕೊಟ್ಬಿಟ್ಟಿದ್ದಾರಪ್ಪ ಅಥವಾ ಪ್ರಸಾದನ ಕೊಟ್ಬಿಟ್ಟಿದ್ದಾರಪ್ಪ ರಾಯರು, ನಾನು ಏನಿಲ್ಲ ಆರಾಮಾಗಿರ್ಬೋದು ಅದಾಗುತ್ತೆ ಅಂತ ನೀವು ಸುಮ್ಮನೆ ರಾಯರ ಮೇಲೆ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. ನಿಮ್ಮ ಎಫರ್ಟ್ ಎಷ್ಟಿರಬೇಕು ಅಷ್ಟು ಹಾಕಬೇಕು 100%. ಇನ್ನು ಮಿಕ್ಕಿದ್ದು ಪ್ರತಿಫಲ ಏನಿರುತ್ತೋ ರಿಸಲ್ಟ್ ಭಾರ ರಾಯರ ಮೇಲೆ ಬಿಟ್ಬಿಟ್ಟು ನೀವು ಸುಮ್ಮನೆ ಆಗಬೇಕು ಅಷ್ಟೇ. ಸಾರಿ, ಇನ್ನೊಂದು ವಿಷಯ ಹೇಳೋದು ಮರೆತೆ. ಅಂದರೆ ಈ ಚೀಟಿ ಎತ್ತಬೇಕಾದ್ರೆ ನೀವು ರಾಯರು ಪಾದದಲ್ಲಿ ಇಟ್ಟು ಎತ್ಬಿಟ್ಟು ಬಟ್ಲಿಗೋ ಅಥವಾ ತಟ್ಟೆಗೋ ಹಾಕಿರ್ತೀರಲ್ವ, ನೀವು ಮಗು ಕೈಯಿಂದ ಎತ್ಸೋದಕ್ಕಿಂತ ಮುಂಚೆ ಅಥವಾ ನೀವೇ ತೆಗಿಯೋದಕ್ಕಿಂತ ಮುಂಚೆ ಅದನ್ನ ಮಿಕ್ಸ್ನ ಮಾಡಿ ಒಂದ್ಸರಿ ಶಫಲ್ನ ಮಾಡಿಬಿಟ್ಟು ಆ ನಂತರ ನೀವು ಎತ್ತಿ ನೋಡಿದ್ರೆ ತುಂಬಾ ಒಳ್ಳೆಯದು. ಅದು ಏನೇ ಬಂದರೂ ರಾಯರಿಂದನೇ ಬಂದಿದೆ ಅಂತ ನೀವು ಸ್ವೀಕಾರನ ಮಾಡಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಯಾರಿಗೂ ಪ್ರಸಾದ ಆಗಿಲ್ಲ ಅಥವಾ ರಾಯರು ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೊರಗ್ತಾ ಇರ್ತಿರಲ್ಲ, ಅದನ್ನೆಲ್ಲ ಇಗ್ನೋರ್ನ ಮಾಡಿ ಈ ಥರ ನೀವು ಟ್ರೈನ ಮಾಡಿ. ಇದು ಹಳೆಯ ಪದ್ಧತಿ ಆದರೂ ತುಂಬ ನಂಬಿಕೆ ಇಟ್ಟು ಮಾಡುವಂಥ ಪದ್ಧತಿ ಅಷ್ಟೇ. ನೀವು ಮಾಡಿ ನೋಡಿ, ನಿಮಗೆ ಒಳ್ಳೆಯದಾದರೆ ಆಗುತ್ತೆ ಅಲ್ವಾ, ಯಾಕೆ ತಲೆ ಕೆಡಿಸ್ಕೋಬೇಕು, ಎಲ್ಲದಕ್ಕೂ ಕೂಡ ರಾಯರಿದ್ದಾರೆ. ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನೀವು ಮಾಡ್ತೀವಿ ಅಂದರೆ ಮಾಡಿ. ಏನೇ ಆದ್ರೂ ಒಂದು ವಿಚಾರನ ಒಂದೇ ಸರಿ ಮಾತ್ರ ನೀವು ಕೇಳಬೇಕು. ಪದೇ ಪದೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮತ್ತೆ ಕೇಳ್ಬೋದಾಗಿತ್ತು ಇದು ಬರ್ಬೋದಾಗಿತ್ತು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.